ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಹಿತ್ ಜೆ AML ವಿಭಾಗದ ಮುಖ್ಯಸ್ಥರು, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ದಿನ ನಮಗೆ ತುಂಬ ಮುಖ್ಯವಾದ ದಿನ. ಯಾಕೆಂದರೆ ನಮ್ಮ ಕಾಲೇಜ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗು ಒನ್ ಆಫ್ ದಿ ನೋಡಲ್ ಸೆಂಟರ್ ಆಗಿ ಆಯ್ಕೆ ಆಗಿದೆ AICT ಇಂದ. ಇದು ಯಾವ ಕಾರಣಕ್ಕೆ ಆಯ್ಕೆ ಆಗಿದೆ ಅನ್ನೋದು ಆದರೆ ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇವೆ. ಆದ್ದರಿಂದ ಇಡೀ ಭಾರತದಲ್ಲಿ ನಮ್ಮ ಕಾಲೇಜು 62 ಸೆಂಟರ್ಗಳಲ್ಲಿ ಒಂದು ಕಾಲೇಜು ಆಗಿ ಆಯ್ಕೆ ಆಗಿದೆ. ಇದು ನಮಗೆಲ್ಲ ಹೆಮ್ಮೆ ಆಗಿದೆ. ಇದು ನಮ್ಮ ಮ್ಯಾನೇಜ್ಮೆಂಟ್ ಅವರು ಕೊಡ್ತಾ ಇರೋ ಸಹಕಾರದಿಂದ ಈ ರೀತಿ ನಮ್ಮ ಕಾಲೇಜು ಬೆಳವಣಿಗೆ ಆಗ್ತಾ ಇದೆ. ಇದು ಭಾರತದಲ್ಲಿ 8ನೇ ಆವೃತ್ತಿ ಆಗಿದೆ. 2017ರಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ಆತ್ಮನಿರ್ಭರ ಅನ್ನೋ ಕಾರ್ಯಕ್ರಮದಿಂದ ನರೇಂದ್ರ ಮೋದಿಜಿಯವರು ಇದು ಸ್ಟಾರ್ಟ್ ಮಾಡಿದ್ದಾರೆ. ಇದು ಈಗ 8ನೇ ಆವೃತ್ತಿ, ಈಗ ಗ್ರ್ಯಾಂಡ್ ಫಿನಾಲೆ ನಮ್ಮ ಕಾಲೇಜಿನಲ್ಲಿ ನಾವು ಹೋಸ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಭಾರತ ದೇಶದ 12 ನಾನಾ ರಾಜ್ಯಗಳಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಈಗ NIT ರಾಯ್ಪುರಿಂದ, ಡೆಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ, ಪಂಜಾಬಿಂದ, ಕೇರಳದಿಂದ ಸುಮಾರು 12 ವಿವಿಧ ರಾಜ್ಯಗಳಿಂದ ಇಲ್ಲಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಇದು ನಮಗೆ ಇದು 2ನೇ ದಿನ. ಅತ್ಯುತ್ತಮವಾದ ಸಹಕಾರದೊಂದಿಗೆ ನಮ್ಮ ಕಾಲೇಜಿನಲ್ಲಿ ಇದು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ DRDO ಇಂದ 4 ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಡಿಫೈನ್ ಮಾಡಿ ಕಳಿಸಿದ್ದಾರೆ. ಅದಕ್ಕೆ ತಕ್ಕದಾದ ಸೊಲ್ಯೂಷನ್ ಅನ್ನು ನಮ್ಮ ಎಲ್ಲ ಸ್ಟೂಡೆಂಟ್ಸು ಸತತವಾಗಿ 36 ಗಂಟೆಗಳಲ್ಲಿ ಸೊಲ್ಯೂಷನ್ನು ಆಸ್ ಎ ಪ್ರಾಡಕ್ಟ್ ಅವರು ಡೆವಲಪ್ ಮಾಡಿ ಕೊಡಬೇಕು. ಪ್ರತಿಯೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲೂ ವಿನ್ ಆದವರಿಗೆ 1.5 ಲಕ್ಷ ಬಹುಮಾನವಾಗಿ ಕೊಡ್ತಾ ಇದ್ದೀವಿ. ಇದು ಒನ್ ಆಫ್ ದಿ ಬೆಸ್ಟ್ ವೇ ದಟ್ ಇದು ನಮ್ಮ ಯಂಗ್ ಯುವ ಜನತೆಯನ್ನು ಎನ್ಕರೇಜ್ ಮಾಡೋಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮತ್ತು ಇಲ್ಲಿ ಹೇಳಬೇಕು ಅಂದರೆ DRDO ಇಂದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ DRDO ಇಂದ 8 ಜೂರಿ ಮೆಂಬರ್ಸ್ ಆಗಿ ಇಲ್ಲಿ ಬಂದಿದ್ದಾರೆ. ಇನ್ನು 4 ಜನ ಡಿಫ್ರೆಂಟ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಬಂದಿದ್ದಾರೆ. ಎಲ್ಲ 3 ಎವ್ಯಾಲ್ಯೂಯೇಷನ್ ರೌಂಡ್ ಇರುತ್ತೆ ಮತ್ತು 3 ಮೆಂಟರಿಂಗ್ ರೌಂಡ್ ಇರುತ್ತೆ. ಈಗ ಆಲ್ರೆಡಿ 2 ಎವ್ಯಾಲ್ಯೂಯೇಷನ್ ರೌಂಡ್ ಮುಗಿದಿದೆ. ಇವತ್ತು ಸಂಜೆ 5:15ಗೆ ಫೈನಲ್ ಎವ್ಯಾಲ್ಯೂಯೇಷನ್ ರೌಂಡ್ ಮುಗಿಯುತ್ತೆ. ಇದರಲ್ಲಿ ನಮ್ಮ ವಿಜೇತರನ್ನು ಪ್ರತಿಯೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲೂ ವಿಜೇತರನ್ನು ಘೋಷಿಸಲಾಗುತ್ತದೆ. ಇದು ಈ ವಿವಿಧ ಕಾರಣಗಳಿಂದ ನಮ್ಮ ನಾಗಾರ್ಜುನ ಕಾಲೇಜಲ್ಲಿ ಈ ಪರ್ಟಿಕ್ಯುಲರ್ ಕಾರ್ಯಕ್ರಮವನ್ನು ನಾವು ಆಯೋಜಿಸುತ್ತಿದ್ದೇವೆ. ಮತ್ತು ಇಲ್ಲಿ ಎಲ್ಲ ಬೇರೆ ರಾಜ್ಯಗಳಿಂದ ಬಂದಿರೋ ವಿದ್ಯಾರ್ಥಿಗಳು ತುಂಬ ಸಹಕಾರದಿಂದ ಮೆಂಟರ್ಸ್ ಕೊಡ್ತಾ ಇರೋ ಸಜೆಷನ್ನ ತಗೊಂಡು ತುಂಬ ಅತ್ಯುತ್ಸಾಹದಿಂದ ಈ ಪರ್ಟಿಕ್ಯುಲರ್ ಈವೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಸಂಜೆ 7:00ವರೆಗೆ ನಾವು ಯಾರು ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ಪರ್ಟಿಕ್ಯುಲರ್ ನೋಡಲ್ ಸೆಂಟರ್ಲಿ ಯಾರು ಗ್ರ್ಯಾಂಡ್ ಫಿನಾಲೆ ವಿಜೇತರಾಗಿರ್ತಾರೆ ಎಂದು ನಾವು ಘೋಷಿಸುತ್ತೇವೆ. ಅಲ್ಲಿಗೆ ಸತತ 36 ಗಂಟೆಗಳ ಹ್ಯಾಕಥಾನ್, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಕಾರ್ಯಕ್ರಮ ಮುಗಿಯುತ್ತದೆ. ಮತ್ತೆ ಇಲ್ಲಿ ನಾವು ಹೇಳಬೇಕು ಅಂದರೆ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಕಡೆಯಿಂದ ನಾವು ಫೀಡ್ಬ್ಯಾಕ್ ತಗೊಂಡಾಗ ಒನ್ ಆಫ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಫೆಸಿಲಿಟೀಸ್ ನಾವು ನಮ್ಮ ನೋಡಲ್ ಸೆಂಟರಿಂದ ಕೊಡ್ತಾ ಇದ್ವಿ. ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಅತ್ಯುತ್ತಮ ಸಹಕಾರ ನೀಡಿದೆ. ಮತ್ತು ನಮ್ಮ ಪ್ರಿನ್ಸಿಪಾಲ್ ಡಾಕ್ಟರ್ ತಿಪ್ಪೇಸ್ವಾಮೀಜಿ ಅವರು ಅಷ್ಟೇ, ಇವರು ಬಂದು 4 ತಿಂಗಳಲ್ಲಿ ಇದು ಅವರ ತುಂಬ ಕಠಿಣ ಪರಿಶ್ರಮದಿಂದ ಈ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ನಮ್ಮ ಕಾಲೇಜಿಗೆ ಬಂದಿದೆ. ಇದು ಒಂದು ಅವರ ಅತ್ಯುತ್ತಮ ಶ್ರಮ ಅಂತಲೇ ನಾವು ಹೇಳಬೇಕು. ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ಲಿ ಇನ್ನೊಂದು AICT ಇಂದ ಮತ್ತೊಂದು ಕಾರ್ಯಕ್ರಮ ನಾವು ಆಯೋಜಿಸಲಾಗ್ತಿದ್ದೇವೆ. ಥ್ಯಾಂಕ್ ಯು ಎವ್ರಿವನ್. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.